ಕುಷ್ಟಗಿ ಪಟ್ಟಣದ ವಾರ್ಡ್ ನಂಬರ್ 18ರ ಸಂದೀಪ ನಗರದ ನಿವಾಸಿಗರಿಗೆ ನಿವೇಶನ ಹಕ್ಕುಪತ್ರ ನೀಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ವತಿಯಿಂದ ತಹಶೀಲ್ದಾರರವರಿಗೆ ಮನವಿ ಸಲ್ಲಿಸಿದರು. ಕುಷ್ಟಗಿ ಪಟ್ಟಣದ 8ನೇ ವಾರ್ಡ್ ಸಂದೀಪ ನಗರದಲ್ಲಿ ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿರುತ್ತಾರೆ. ಆದರೆ ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳನ್ನು ಒಕ್ಕಲೆಬ್ಬಿಸಿ ಸದರಿ ಜಾಗಗಳನ್ನು ಬೇರೆಯವರ ಹೆಸರಿಗೆ ಹಕ್ಕುಪತ್ರವನ್ನು ನೀಡುವ ಹುನ್ನಾರ ನಡೆದಿರುತ್ತದೆ. ಇದರಿಂದ ಅಲ್ಲಿ ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ತೀವ್ರ ಅನ್ಯಾಯವಾಗಲಿದೆ. ಸದರಿ ವಿಷಯದಡಿ ಅಲ್ಲಿ ಸರಕಾರಿ ಜಾಗೆಯಲ್ಲಿ ಸೂರೆ ಇಲ್ಲದ ನಿರ್ಗತಿಕರಾದ ಅನ್ಯಾಯವಾಗಲಿದೆ. ಕುಷ್ಟಗಿ ಪಟ್ಟಣದ ಗಜೇಂದ್ರಗಡ ರಸ್ತೆಯ ಸರ್ವೆ ನಂಬರ್ 190/5 ಒಟ್ಟು ಕ್ಷೇತ್ರ 6 ಎಕರೆ 1 ಗುಂಟೆ ಜಮೀನನ್ನು ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಖರೀದಿಸಿ ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ನೀಡಲಾಗಿದೆ. ನಂತರ ಖಾಲಿ ಉಳಿದ ಸದರಿ ಜಾಗದಲ್ಲಿ ನಿರ್ಗತಿಕ ಕಡು ಬಡವರು ಮನೆ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸವಾಗಿರುತ್ತಾರೆ. ಪುರಸಭೆಯ ಕೆಲವು ಸಂಬಂಧಿ ಮತ್ತು ಕಿಡಿಗೇಡಿಗಳು ಒಕ್ಕಲೆ ಹುನ್ನಾರ ನಡೆಸುತ್ತಾರೆ. ಇದರಿಂದ ಅಲ್ಲಿ ಈಗಾಗಲೇ ನೆಲೆಸಿರುವ ಕಡು ಬಡವರಿಗೆ ಅನ್ಯಾಯವಾಗಲಿದೆ. ಇದರಿಂದಾಗಿ ಈಗಾಗಲೇ ಅಲ್ಲಿ ನೆಲೆಸಿರುವ 100ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬರುತ್ತವೆ. ಅವರಿಗೆ ಆಗುತ್ತಿರುವ ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಈಗಾಗಲೇ ಅಲ್ಲಿ ನೆಲೆಸಿರುವ ಕಡು ಬಡವರಿಗೆ ನ್ಯಾಯ ಒದಗಿಸಬೇಕು. ತಾವು ಈ ಬಗ್ಗೆ ಕ್ರಮ ಕೈಗೊಂಡು ಕಡು ಬಡವರಿಗೆ ಸೂರು ನೀಡಿ ಜೀವಿಸಲು ಹಕ್ಕುಪತ್ರ ನೀಡಬೇಕೆಂದು ಮನವಿ. ಪಟ್ಟಣದ ಸಂದೀಪ ನಗರದಿಂದ ಕನಕದಾಸ ವೃತ್ತ, ಶ್ರೀ ಬಸವೇಶ್ವರ ವೃತ್ತ, ಕಟ್ಟೆದುರ್ಗಮ್ಮ ದೇವಸ್ಥಾನದ ಮುಂದಿನ ರಸ್ತೆಯ ಮೂಲಕ ತಹಶೀಲ್ದಾರ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆಯ ಮೂಲಕ ತಹಶೀಲ್ದಾರ ಕಚೇರಿಗೆ ಬಂದು ತಲುಪಿತು. ಕರವೇ ಸ್ವಾಭಿಮಾನ ಸೇನೆಯ ಜಿಲ್ಲಾ ಅಧ್ಯಕ್ಷ ಸಂತೋಷ ತೋಟದ, ತಾಲೂಕಾ ಅಧ್ಯಕ್ಷ ಮರಿಯಪ್ಪ ಹಕ್ಕಲ್, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಶಂಕರ್ ಕಲ್ಲಬಾವಿ, ಜಿಲ್ಲಾ ಉಪಾಧ್ಯಕ್ಷ ಮಹಾಂತೇಶ ಅಮರಾವತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಮನೂರಪ್ಪ, ಸಿದ್ದಪ್ಪ ಕಲಾಲಬಂಡಿ, ಬಸವರಾಜ ಗಾಣಿಗೇರ, ದುರ್ಗೇಶ ನವಲಹಳ್ಳಿ ವಾರ್ಡಿನ ನಿವಾಸಿಗರಾದ ಅಂಜಮ್ಮ ಪೂಜಾರಿ, ಶಿವನಮ್ಮ ಹಿರೇಮನಿ, ರೇಣುಕಮ್ಮ ಹಳ್ಳಿ, ಭೀಮವ್ವ ಹಿರೇಮನಿ ಸೇರಿದಂತೆ 100 ಜನರು ಇದ್ದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ದುಡಿದು ಬರ್ತಾ ಇದಾರೆ. ಅವರು 200 ರೂಪಾಯಿ ಕೂಲಿಗಾಗಿ ಬರ್ತಾ ಇದಾರೆ. ಅಂತವ್ರ ಮೇಲೆ ಹೊಟ್ಟೆ ಹೊಡೆದು ಈಗ ಬೇರೆದವ್ರಿಗೆ ಮಾಡ್ಕೊಡ್ತೀನಿ ಅಂತ ಸುಳ್ಳು ಸಂದೇಶ ನೀಡಿ ಜನಗಳಿಗೆ ಆತಂಕ ಎಬ್ಬಿಸಿ ಅವ್ರನ್ನ ಊಟ ನೀರು ಬಿಟ್ಟು ಈ ಒಂದು ಪರಿಸ್ಥಿತಿಗೆ ಕಾರಣವಾದಂತವ್ರನ್ನ ಅವ್ರಿಗೆ ನಮ್ಮ ಸಂಘಟನೆಯಿಂದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಅವರಿಗೆ ತಕ್ಷಣವೇ ಹಕ್ಕುಪತ್ರ ನೀಡಬೇಕು. ಇಲ್ಲವಾದ ಪಕ್ಷದಲ್ಲಿ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಒಂದು ವಾರದಿಂದ ಬಂದಿದ್ರು. ನಮ್ಗೆ ಸಂಘಟನೆ ಹೇಳಿದ್ರು, ಸೋಮವಾರ ನಮ್ಮ ಮನೆಯನ್ನು ಕಿತ್ತಾಕ್ತಾರೆ, ನಮ್ಮ ಕೈಲಿ ಈ ತರ ಬಂದಿದ್ದಾರೆ, ಪ್ರತಿ ಮನೆಗೆ ಅಡ್ಡಾಡ್ತಾ ಇದಾರೆ ಅಂತ ಹೇಳಿ ನಮ್ಗೆ ಯಾರಿಲ್ಲ ಅಂತ ಹೇಳ್ತಾ ಇದ್ರು. ಆ ತಾಯಿಂದ್ರ ಕಣ್ಣು ನೋಡಿ ನಮ್ಮ ಸಂಘಟನೆ ಹೋಗಿ ಅವ್ರ ಸಹಕಾರ ಅವ್ರ ಬೆಂಬಲಕ್ಕೆ ನಿಂತಿದ್ದೇವೆ. ಯಾರೇ ಬಂದ್ರು ಹೋಗಲ್ಲ. ನಾವು ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷರು ಹೇಳಿದ್ರು, ಈಗ ತಾನೆ ಯಾರೇ ಇರ್ಲಿ, ಸರ್ಕಾರ ಬಂದ್ರು ಬಗ್ಗಲ್ಲ ಜಗ್ಗಲ್ಲ, ಏನೇ ಇದ್ರು ಹೋರಾಟ ಮಾಡೇ ಮಾಡ್ತೀವಿ. ನಮ್ನ ಯಾರು ಒಳಗಾಕಿದ್ರು ಕೇಳಲ್ಲ, ಹೊರಗಾಕಿದ್ರು ಕೇಳಲ್ಲ. ಈ ಕಂಡ್ ಅಲ್ಲೊಬ್ಬ ತಾಯಿ ಸರ್ಕಲ್ ಅಲ್ಲಿ ಬಿದ್ದು ಯಾರೋ ಬಂದಿಲ್ಲ, ಯಾರು ನೋಡ್ತಿಲ್ಲ. ಸರ್ಕಲ್ ಅಲ್ಲಿ ಮುಚ್ಚಿ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? 4 ದಿನ ಊಟ ಇಲ್ಲ, ಮನೆ ಕಿತ್ತಾ ಇದ್ದಾರೆ. ಮನೆ ಕಿತ್ತಂತ ಒಂದು ಸುಳ್ಳು ಸಂದೇಶ ಕೊಟ್ಟು ಜಲಕ್ಕೆ ಹೋಗ್ತಾ ಇದ್ದಾರೆ. ದೌರ್ಜನ್ಯ ದರ್ಪದಿಂದ ಸಾಕು ಬೇಸತ್ತು ಊಟ ಬಿಟ್ಟು ಈಗ ಅವ್ರು ಏನು ದುಡಿತಾರೆ, 200 ರೂಪಾಯಿ ದುಡಿಮೆಯಿಂದಲೇ ಬರ್ತಾ ಇದಾರೆ. ಇವತ್ತು ಅವರು 200 ರೂಪಾಯಿ ದುಡಿಮೆ ಬಂದು ಅಲ್ಲಿ ಇದ್ಕೊಂಡು ಸಾಲ ಸಮುದಾಯ ಮಾಡಿ ಬರ್ತಾ ಇದ್ರು. ಅಂತವ್ರನ್ನ ಅಲ್ಲಿಂದ ಕಿತ್ತಿ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ಹೋಗಕ್ಕೆ ಆಗೋದಿಲ್ಲ. ದಯವಿಟ್ಟು ಇದು ಮನವಿ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ಕೂಡಲೇ ಸರ್ಕಾರ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಬಡ ಜನರಿಗೆ ಹಕ್ಕುಪತ್ರ ನೀಡಲೇಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಸ್ವಾಭಿಮಾನಿ ಸೇನೆಗೆ, ಕರ್ನಾಟಕ ಸ್ವಾಭಿಮಾನಿ ಸೇನೆಗೆ, ಕರ್ನಾಟಕ ರಾಷ್ಟ್ರವಾದಿ ಸ್ವಾಭಿಮಾನಿ ಸೇನೆಗೆ, ರಾಜ್ಯಾಧ್ಯಕ್ಷರಾದ ನಿಂಗರಾಜ್ ಗೌಡ್ರಿಗೆ, ರಾಜ್ಯಾಧ್ಯಕ್ಷರಾದ ನಿಂಗರಾಜ್ ಗೌಡ್ರಿಗೆ, ನಮ್ಮ ತಾಲೂಕು ಪದಾಧಿಕಾರಿಗಳಿಗೆ